ಸುಮಾರು 8 ಜನ ಅರಸರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಅಂದರೆ ವಿಜಯನಗರದ ಕೃಷ್ಣದೇವರಾಯ ಸಂಬಂಧಿಕರಿಂದ ಸ್ಥಾಪನೆಯಾದಂಥ ಒಂದು ಸಾಮ್ರಾಜ್ಯ ಇದು. ಇಮ್ಮಡಿ ಅರಸಪ್ಪ ನಾಯಕ ಇಲ್ಲಿನ ಪ್ರಥಮ ಅರಸ, ಈ ಮನೆತನದ ಪ್ರಥಮ ಅರಸ. 1555ರಿಂದ 1602ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. ಆತ ಒಬ್ಬ ಧರ್ಮ ಮಹಾಪ್ರಭು ಆಗಿದ್ದ. ಯಾಕೆ ಧರ್ಮ ಮಹಾಪ್ರಭು ಪ್ರಯೋಗ ಮಾಡಿದೆ ಅಂತಂದರೆ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಉದ್ಧರಿಸಿದ್ದ ಆತ. ಬೆಂಗಳೂರಿನ ಸ್ಥಾಪಕ ಯಾರು ಇಮಿಡಿಯೇಟ್ಲಿ ಎಲ್ಲರಿಗೂ ಗೊತ್ತಾ, ಕೆಂಪೇಗೌಡ ಅಂತ ಹೇಳ್ತೇವೆ. ಆದರೆ ಶಿರಸಿ ಅಂತ ಪುಟ್ಟ ಪಟ್ಟಣಕ್ಕೂ ಒಬ್ಬ ಸ್ಥಾಪಕನಿದ್ನೇ ಇದ್ದ. ಆತ ಬೇರೆ ಯಾರೂ ಅಲ್ಲ, ಇದೇ ರಾಮಚಂದ್ರ ನಾಯಕ. ಶಿರಸಿ ಒಂದು ಕುಗ್ರಾಮ ಆಗಿತ್ತು. ಆ ಕುಗ್ರಾಮವಾಗಿದ್ದ ಶಿರಸಿಯನ್ನು 1604ರಿಂದ 1610ರ ಮಧ್ಯಭಾಗದಲ್ಲಿ ಕೋಟೆಗಳನ್ನು, ರಸ್ತೆಗಳನ್ನು, ದೇವಾಲಯಗಳನ್ನು, ಅರಮನೆಗಳನ್ನು ಎಲ್ಲ ನಿರ್ಮಾಣ ಮಾಡಿ ಅದನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಶಿರಸಿಯ ನಿಜವಾದ ಸ್ಥಾಪಕ ನೆನೆಸ್ಕೊಳ್ತಾನೆ ಸೋದೆಯ ರಾಮಚಂದ್ರ ನಾಯಕ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಆ ಮಕ್ಕಳು ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ, ಅಲ್ಲಿ ಒಂದು ನ್ಯಾಯಪೀಠ ಇದೆ. 14 ಅಗಲದ ನ್ಯಾಯಪೀಠ ಇದೆ. ಇದೇ ನ್ಯಾಯಪೀಠದ ಮೇಲೆ ಸೋದೆಯ ಅರಸರು ಕೂತ್ಕೊಂಡು ನ್ಯಾಯದಾನವನ್ನು ಕೊಡ್ತಾ ಇದ್ರಂತೆ. ಪ್ರಜೆಗಳಿಗೆ ನ್ಯಾಯದಾನವನ್ನು ಕೊಡ್ತಾ ಇದ್ರು. ಇದೇ ಬ್ರಿಟಿಷರನ್ನು ಭಾರತದಲ್ಲಿ ಸೋಲಿಸಿದ ಮೊದಲ ರಾಜ ಯಾರು ಅಂತ ಕೇಳಿದರೆ, ಅದು ನಮ್ಮ ಪಠ್ಯದ ಪ್ರಕಾರ ಹೋದರೆ ಹೈದರ್ ಅಲಿ ಅಂತ ಹೇಳ್ತೇವೆ ನಾವು. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸೋಲಿಸುವ ಸುಮಾರು ಅರ್ಧ ಶತಮಾನಗಳಿಗೂ ಮೊದಲೇ 1680ರಲ್ಲೇ ಸೋದೆಯ ಸದಾಶಿವರಾಯ ಬ್ರಿಟಿಷರನ್ನು ಕಾರವಾರದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಅಲ್ಲಿಂದ ಓಡಿಸಿದ. ಇದು ನಮ್ಮ ಇತಿಹಾಸದ ಪುಟಗಳಲ್ಲಿ ಸ್ಫುಟವಾಗಿ ಬಂದೇ ಇಲ್ಲ. ಬಹಳ ಬೇಸರದ ಸಂಗತಿ, ನಾವೆಲ್ಲರೂ ತುಂಬ ಹೆಮ್ಮೆ ಪಡಬೇಕಾದ ಸಂಗತಿ. ಇದಕ್ಕೆ ಪೂರ್ವಾಗ್ರಹದ ಕನ್ನಡಕ ಬೇಡ, ಇದಕ್ಕೆ ಯಾವುದಕ್ಕೂ. ಇದು ಸತ್ಯದ ಸಂಗತಿ. ಹೀಗಾಗಿ ಇದನ್ನು ನಾವು ಹೆಮ್ಮೆಯಿಂದ ಸ್ವೀಕರಿಸಬೇಕು. ಬ್ರಿಟಿಷರನ್ನು ಸೋಲಿಸಿ ಅವರಿಂದಲೇ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ತಾನೆ ನೋಡಿ. ಇದು ಅಂದರೆ ಬ್ರಿಟಿಷರಿಂದ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ಳುವಂಥ ಒಂದು ದಾಖಲೆ ನಮಗೆ ಸೋದೆ ಅರಸರ ಸಾಹಿತ್ಯದಲ್ಲಿ ಸಿಗತ್ತೆ. ನಮಗೆ ದಾಖಲೆಗಳಲ್ಲಿ ಬ್ರಿಟಿಷ್ ಶೌರ್ಯ ಪರಂಪರೆ ಇದೆ. ಎಲ್ಲರಿಂದಲೂ ಕಪ್ಪುಗಾಣಿಕೆಯನ್ನು ತಗೊಳ್ತಾ ಇದ್ರು, ಇಲ್ಲಿ ಉಲ್ಟಾ ಆಯ್ತು. ಎಸ್, ಅವರಿಂದಲೇ ಕಪ್ಪುಗಾಣಿಕೆಯನ್ನು ಬಸವಲಿಂಗರಾಯ ಪಡ್ಕೊಳ್ತಾನೆ. ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಡುವುದನು, ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಳ್ಪೆನೆಂದರೆ ಧನವೂ ಇಲ್ಲ. ಇದು ಈಗ ನಾನು ಹೇಳಿದ ಸಾಲುಗಳು ಸ್ವತಃ ಸದಾಶಿವರಾಯ ಬರೆದ ಸಾಲುಗಳು. ಸೋಂದೆ ಸಂಸ್ಥಾನ ಹುಟ್ಕೊಂಡಿದ್ದೇಗೆ, ಅದ್ರ ಕತೆ ಏನು? ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ನಾವು ಸಾಕಷ್ಟು ಇತಿಹಾಸದ ಕತೆಗಳನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ಪ್ರಸಿದ್ಧಪಡಿಸ್ತಾ ಇದ್ದೀವಿ. ಮಲೆನಾಡು ಭಾಗದಲ್ಲಿ ಮಲೆನಾಡು ಅರಸರು ಆಳಿದಂತಹ ಕೆಲವೊಂದು ರಾಜಮನೆತನಗಳಿದೆ. ಅದರ ಇತಿಹಾಸನ ನೀವು ಹೇಳಲೇಬೇಕು ಅಂತ ಹೇಳಿದರು. ಹಾಗಾಗಿ ನೀವು ಕದಂಬರ ಇತಿಹಾಸನ ನಾವು ತುಂಬ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟೇಷನ್ ಮಾಡಿದ್ರಿ. ಮತ್ತು ಈ ಭಾಗದಲ್ಲಿ ಸೋಂದೆ ಸುತ್ತಮುತ್ತ ಇರುವಂತಹ ಸ್ಥಳೀಯರೇ ನಮಗೆ ಕರೆ ಮಾಡಿ ಮೆಸೇಜ್ ಮಾಡಿ ಹೇಳಿದರು, ನಿಮ್ಮ ಮೂಲಕ ಸೋಂದೆ ಅರಸರ ಇತಿಹಾಸನ ಹೇಳಿಸಿ ಅಂತ. ಹಾಗಾಗಿ ನಾವು ಇಲ್ಲಿಗೆ ಬಂದು, ಹೇಗೆ ಸರ್ ಸೋಂದೆ ರಾಜಮನೆತನ ಉಟ್ಕೊಂಡಿದ್ದು ಹೇಗೆ, ಮೂಲತಃ ಹೇಗೆ? ಅದು ಈ ಮಲೆನಾಡಂಥ ದಟ್ಟಾರಣ್ಯ ಪ್ರದೇಶದಲ್ಲಿ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಷ್ಟು ಸುಲಭವಾದ ಮಾತಾಗಿರಲಿಲ್ಲ ಆಗಿನ ಕಾಲಘಟ್ಟದಲ್ಲಿ. ಇಲ್ಲಿ ನೋಡಿ, ಈ ಸೋದೆ ಅರಸು ಮನೆತನ ಹೇಳುವಂಥದ್ದು ಕರ್ನಾಟಕದ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಪಾಳೆಗಾರ ಮನೆತನ, ಸಾಮಂತರು ಅಂತ ಕರಿತೇವೆ. ಇದೊಂದು ಸ್ವತಂತ್ರ ಸಾಮ್ರಾಜ್ಯ ಆಗಿರಲಿಲ್ಲ. ಸ್ವತಂತ್ರರು ಹೇಳುವ ಹಣೆಪಟ್ಟಿ ಅವರಿಗಿರಲಿಲ್ಲ. ವಿಜಯನಗರದ ಅರಸರ ಸಾಮಂತರಾಗಿದ್ದರು. ಆದರೆ ಆಡಳಿತ ಮತ್ತು ಕೊಡುಗೆಯ ವಿಷಯದಲ್ಲಿ ಅವರು ಶ್ರೀಮಂತವಾಗಿಯೇ ಇದ್ದರು. ಸಾಮಂತರಾಗಿದ್ದರೂ ಆಡಳಿತ ಮತ್ತು ಕೊಡುಗೆಯ ವಿಷಯದಲ್ಲಿ ತುಂಬ ಶ್ರೀಮಂತವಾಗಿದ್ದರು ಅವರು. ಸುಮಾರು 8 ಜನ ಅರಸರುಗಳು ಪ್ರಮುಖವಾಗಿ ಅದಕ್ಕಿಂತ ಅನೇಕ ಅರಸರು ಬಂದು ಹೋಗಿದ್ದಾರೆ. ಆದರೆ ಶಾಸನಾಧಾರವಾಗಿ ನಾವು ವಿವರ ಕೊಡುವುದಾದರೆ ಸುಮಾರು 8 ಜನ ಅರಸರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಅಂದರೆ ವಿಜಯನಗರದ ಕೃಷ್ಣದೇವರಾಯ, ಪ್ರಸಿದ್ಧ ಕೃಷ್ಣದೇವರಾಯ ಗೊತ್ತಲ್ಲ, ಅವನ ಸಂಬಂಧಿಕರಿಂದ ಸ್ಥಾಪನೆಯಾದಂಥ ಒಂದು ಸಾಮ್ರಾಜ್ಯ ಇದು. ಇಮ್ಮಡಿ ಅರಸಪ್ಪ ನಾಯಕ ಇಲ್ಲಿನ ಪ್ರಥಮ ಅರಸ, ಈ ಮನೆತನದ ಪ್ರಥಮ ಅರಸ. 1555ರಿಂದ
1602ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. ಕ್ರಿಸ್ತಶಕ 1602ರವರೆಗೆ ಅಥವಾ 1598, ಅಲ್ಲೊಂದು ಸ್ವಲ್ಪ ಗೊಂದಲ ಇದೆ, 1598 ಅಂತಲೇ ಇಟ್ಕೊಂಡು 1555ರಿಂದ 1598ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. ಆತ ಒಬ್ಬ ಧರ್ಮ ಮಹಾಪ್ರಭು ಆಗಿದ್ದ. ಯಾಕೆ ಧರ್ಮ ಮಹಾಪ್ರಭು ಪ್ರಯೋಗ ಮಾಡಿದೆ ಅಂತಂದರೆ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಉದ್ಧರಿಸಿದ್ದ ಆತ. ಎಲ್ಲ ಧರ್ಮಗಳನ್ನು, ಎಲ್ಲ ಪಂಥಗಳನ್ನು ಸಮಾನವಾಗಿ ಕಾಣ್ತಾ ಇದ್ದ. ಈಗ ಸೋಂದಾದಲ್ಲಿ ಕಾಣುವಂಥ ಸ್ವರ್ಣವಲ್ಲಿ ಮಹಾಸಂಸ್ಥಾನ, ವಾದಿರಾಜ ಮಠ, ಜೈನ ಮಠ, ಮಹಂತಿನ ಮಠ, ವೀರಶೈವರ ಮಹಂತಿನ ಮಠ, ಈ ಎಲ್ಲ ಮಠಗಳಿಗೂ ಸಾಕಷ್ಟು ದಾನ ದತ್ತಿಗಳನ್ನು ನೀಡಿ ಅದಕ್ಕೆ ನೂತನ ಕಟ್ಟಡವನ್ನು ಕಟ್ಟಿಸಿಕೊಟ್ಟಂಥ ಕೀರ್ತಿ ಅವನಿಗೇ ಸಲ್ಲುತ್ತದೆ. ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಲ್ಲುತ್ತದೆ. ಹೀಗಾಗಿ ಆತ ಧರ್ಮ ಮಹಾಪ್ರಭು. ಆ ನಂತರ ರಾಮಚಂದ್ರ ನಾಯಕ ಬರ್ತಾನೆ. ರಾಮಚಂದ್ರ ನಾಯಕ ಹೇಳುವಂಥವನು, ಈಗ ನಾವು ಶಿರಸಿ ಗೊತ್ತಲ್ಲ, ಎಲ್ರಿಗೂ ಶಿರಸಿ ಗೊತ್ತಲ್ಲ. ಶಿರಸಿಗೂ ಒಬ್ಬ ಸ್ಥಾಪಕ ಇದ್ದ ಹೇಳುವುದು ಭಾಳ ಜನರಿಗೆ ಗೊತ್ತಿಲ್ಲ. ಬೆಂಗಳೂರಿನ ಸ್ಥಾಪಕ ಯಾರು ಇಮಿಡಿಯೇಟ್ಲಿ ಎಲ್ರಿಗೂ ಗೊತ್ತಾ, ಕೆಂಪೇಗೌಡ ಅಂತ ಹೇಳ್ತೇವೆ. ಆದರೆ ಶಿರಸಿ ಅಂತ ಪುಟ್ಟ ಪಟ್ಟಣಕ್ಕೂ ಒಬ್ಬ ಇದ್ದ. ಆತ ಬೇರೆ ಯಾರೂ ಅಲ್ಲ, ಇದೇ ರಾಮಚಂದ್ರ ನಾಯಕ. ಶಿರಸಿ ಒಂದು ಕುಗ್ರಾಮ ಆಗಿತ್ತು. ಆ ಕುಗ್ರಾಮವಾಗಿದ್ದ ಶಿರಸಿಯನ್ನು 1604ರಿಂದ 1610ರ ಮಧ್ಯಭಾಗದಲ್ಲಿ ಕೋಟೆಗಳನ್ನು, ರಸ್ತೆಗಳನ್ನು, ದೇವಾಲಯಗಳನ್ನು, ಅರಮನೆಗಳನ್ನು ಎಲ್ಲ ನಿರ್ಮಾಣ ಮಾಡಿ ಅದನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಶಿರಸಿಯ ನಿಜವಾದ ಸ್ಥಾಪಕ ನೆನೆಸ್ಕೊಳ್ತಾನೆ ಸೋದೆಯ ರಾಮಚಂದ್ರ ನಾಯಕ. ಆಮೇಲೆ ಬನವಾಸಿಯ ಪ್ರಾಚೀನ ರಥವನ್ನು ಕೊಟ್ಟವನು ಇವನೇ. ಬನವಾಸಿಗೆ ಒಂದು ಪ್ರಾಚೀನ ರಥ ಇತ್ತಲ್ಲ ಮೊದಲು, ಈಗ ಹೊಸ ರಥ ನಿರ್ಮಾಣ ಆಗಿದೆ. ಆ ಹಿಂದಿನ ರಥವನ್ನು ಕೊಡುಗೆಯಾಗಿ ಕೊಟ್ಟವನು ಇದೇ ಸೋದೆಯ ರಾಮಚಂದ್ರ ನಾಯಕ. ಆಮೇಲೆ ರಘುನಾಥ ನಾಯಕ ಅಂತ ಬರ್ತಾನೆ. ಬನವಾಸಿಯಲ್ಲೇ ಒಂದು ಸುಂದರವಾದ ಶಿಲಾ ಮಂಚ ಇದೆಯಲ್ಲ, ಅದನ್ನು ಕೊಟ್ಟವನು ಇವನೇ ಶಿವರಾತ್ರಿ ಉತ್ಸವಕ್ಕೋಸ್ಕರವಾಗಿ. ಆಮೇಲೆ ಮಧುಲಿಂಗ ನಾಯಕ ಬರ್ತಾನೆ. ಮಧುಲಿಂಗ ನಾಯಕ ಅಂದರೆ ಈ ಬೆಳವಡಿ ಮಲ್ಲಮ್ಮನ ತಂದೆ. ಮಧುಲಿಂಗ ನಾಯಕನ ನಂತರ ಸವಾಯಿ ರಾಮಚಂದ್ರ ನಾಯಕ ಬರ್ತಾನೆ. ಸವಾಯಿ ರಾಮಚಂದ್ರ ನಾಯಕನ ನಂತರ ಸೋದೆಯ ಸದಾಶಿವರಾಯ ಬರ್ತಾನೆ. ಸೋದೆಯ ಸದಾಶಿವರಾಯ ಈ ಮನೆತನದ ಅತ್ಯಂತ ಪ್ರಸಿದ್ಧ ರಾಜ. ಅವನ ಕಥೆಯನ್ನು ಮತ್ತೆ ಹೇಳ್ತೇನೆ ಮತ್ತೊಂದು ಎಪಿಸೋಡಲ್ಲಿ. ಆಮೇಲೆ ಮುಮ್ಮಡಿ ಸದಾಶಿವರಾಯ ಬರ್ತಾನೆ. ಬಸವಲಿಂಗರಾಯ ಬರ್ತಾನೆ. ಇವರೆಲ್ಲರೂ ಈ ಸೋದೆಯ ಅರಸೊತ್ತಿಗೆಯನ್ನು ಆಳ್ವಿಕೆ ಮಾಡಿದಂಥವರೇ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಆ ಮಕ್ಕಳು ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ, ಅಲ್ಲಿ ಒಂದು ನ್ಯಾಯಪೀಠ ಇದೆ. 14 ಅಗಲದ ನ್ಯಾಯಪೀಠ ಇದೆ. ಇದೇ ನ್ಯಾಯಪೀಠದ ಮೇಲೆ ಸೋದೆಯ ಅರಸರು ಕೂತ್ಕೊಂಡು ನ್ಯಾಯದಾನವನ್ನು ಕೊಡ್ತಾ ಇದ್ರಂತೆ. ಪ್ರಜೆಗಳಿಗೆ ನ್ಯಾಯದಾನವನ್ನು ಕೊಡ್ತಾ ಇದ್ರು. ಇದೇ ಈ ಏನು ಭಾಗದಲ್ಲಿ ಏನೇ ಅಲ್ಲಿ ಕೋರ್ಟ್ಗಳು ಇರಲಿಲ್ಲವಲ್ಲ, ಹೀಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೊಂದು ಸ್ಪಷ್ಟವಾದ ಒಳ್ಳೆಯ ತೀರ್ಮಾನ, ನಿರ್ಣಯವನ್ನು ಕೊಡಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಆತ ನಿರ್ಣಯವನ್ನು ಕೊಡ್ತಾ ಇದ್ದ. ಹಾಗಾದ್ರೆ ಸೋಂದೆ ಅರಸರ ಕಾಲದ ಒಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತರನೇ ಇದು. ಆ ಕಾಲದ ಸುಪ್ರೀಂ ಕೋರ್ಟ್ ತರನೇ ಒಂದು ನ್ಯಾಯ ತೀರ್ಮಾನದ ಸ್ಥಾನ. ಯಾವ್ದ್ರಿಂದ ಮಾಡಿದ್ದಾರೆ? ನ್ಯಾಯಪೀಠ. ಇದು ಕಲ್ಲು ನೋಡಿ, ಸಿಂಗಲ್ ಸ್ಟೋನ್. ಇದು ಮೊನೋಲಿಥಿಕ್ ಕಾಟ್. ಇದು ಇಷ್ಟು ದೊಡ್ಡದು ನ್ಯಾಯಪೀಠ. ನಾ ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ರಾಜರು ಈ ತರ ನ್ಯಾಯಪೀಠದ ಮೇಲೆ ಕೂತ್ಕೊಂಡು ನೋಡಿ. ಇವೆಲ್ಲ ಫಿರಂಗಿಗಳನ್ನ ನಾವು ನೋಡ್ತೇವೆ. ಅಂದಾಜು ಎಷ್ಟು ಅಡಿ ಇದೆ? ಇವೆಲ್ಲ ಯುದ್ಧಗಳಲ್ಲಿ ಬಳಸಲ್ಪಡ್ತಾ ಇದ್ದಂತಹ ವೆಪನ್ಸ್ಗಳು ಆ ಕಾಲದ್ದು. ಇವೆಲ್ಲ ಬೇರೆ ಬೇರೆ ಕಡೆ ಇತ್ತು. ಸೊ ಪ್ರಾಚ್ಯ ಇಲಾಖೆಯವರು ಅದನ್ನು ಇಲ್ಲಿ ತಂದು ನೀಟಾಗಿ ಜೋಡಿಸಿದ್ದಾರೆ. ಸೋಂದೆ ಅರಸರ ಕಾಲದಲ್ಲಿ ಯುದ್ಧಗಳು ಸಂಭವಿಸ್ತಾ? ಸಾಕಷ್ಟು ಯುದ್ಧಗಳಾಗಿದೆ. ಸೋದೆ ಅರಸರಿಗೂ ಕೆಳದಿ ಅರಸರಿಗೂ ಯುದ್ಧ ಆಗ್ತಾ ಇತ್ತು. ಸೋದೆ ಅರಸರಿಗೂ ಮರಾಠರಿಗೂ ಯುದ್ಧ ಆಗ್ತಾ ಇತ್ತು. ಸೋದೆ ಅರಸರಿಗೂ ಇಂಗ್ಲಿಷರಿಗೂ ಯುದ್ಧ ಆಗ್ತಾ ಇತ್ತು. ಅದೊಂದು ಬಹಳ ಕುತೂಹಲಕಾರಿ ಘಟನೆ ಇದೆ. ಫಿರಂಗಿಗಳ ಜೊತೆ ಬಹಳ ಒಂದು ರೋಚಕ ಸಂಗತಿ ಅಂದ್ರೆ, ನಾನು ಈಗಾಗಲೇ ಹೇಳಿದ್ದೇನೆ, ಸಾಕಷ್ಟು ಕಡೆ ಗೊತ್ತಾಗಿದೆ ಕನ್ನಡ ನಾಡಿಗೆ, ನಿಮ್ಮ ಮೂಲಕವೂ ಗೊತ್ತಾಗಲಿ. ಬ್ರಿಟಿಷರನ್ನು ಭಾರತದಲ್ಲಿ ಸೋಲಿಸಿದ ಮೊದಲ ರಾಜ ಯಾರು ಅಂತ ಕೇಳಿದರೆ, ಅದು ನಮ್ಮ ಪಠ್ಯದ ಪ್ರಕಾರ ಹೋದರೆ ಹೈದರ್ ಅಲಿ ಅಂತ ಹೇಳ್ತೇವೆ ನಾವು. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸೋಲಿಸುವ ಸುಮಾರು ಅರ್ಧ ಶತಮಾನಗಳಿಗೂ ಮೊದಲೇ 1680ರಲ್ಲೇ 1680ರಲ್ಲೇ ಸೋದೆಯ ಸದಾಶಿವರಾಯ ಬ್ರಿಟಿಷರನ್ನು ಕಾರವಾರದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಅಲ್ಲಿಂದ ಓಡಿಸಿದ ಸ್ಪಷ್ಟವಾದ ದಾಖಲೆ ಇದೆ. ಇದಕ್ಕೆ ಉಲ್ಲೇಖಿತ ದಾಖಲೆ ಇದೆ. ಪ್ರಾಥಮಿಕ ಆಕಾರದಿಂದ ತೆಗೆದುಕೊಂಡ ದಾಖಲೆಯನ್ನು ನಾನು ಹೇಳ್ತಾ ಇದ್ದೇನೆ. 1680ರಲ್ಲೇ ಆತ ಬ್ರಿಟಿಷರನ್ನು ಸೋಲಿಸ್ತಾನೆ. ಇದು ನಮ್ಮ ಇತಿಹಾಸದ ಪುಟಗಳಲ್ಲಿ ಸ್ಫುಟವಾಗಿ ಬಂದೇ ಇಲ್ಲ. ಬಹಳ ಬೇಸರದ ಸಂಗತಿ, ನಾವೆಲ್ಲರೂ ತುಂಬ ಹೆಮ್ಮೆ ಪಡಬೇಕಾದ ಸಂಗತಿ. ಇದಕ್ಕೆ ಪೂರ್ವಾಗ್ರಹದ ಕನ್ನಡಕ ಬೇಡ, ಇದಕ್ಕೆ ಯಾವುದಕ್ಕೂ. ಇದು ಸತ್ಯದ ಸಂಗತಿ. ಹೀಗಾಗಿ ಇದನ್ನು ನಾವು ಹೆಮ್ಮೆಯಿಂದ ಸ್ವೀಕರಿಸಬೇಕು.
ಇದು ಯಾವುದೋ ನಮ್ಮ ರಾಜ ನನ್ನೂರಿನ ರಾಜ ಅಂತ ಅತಿಶಯೋಕ್ತಿಯಿಂದ ಹೇಳ್ತಾ ಇರುವಂಥ ಮಾತಲ್ಲ, ಇದು ಸತ್ಯದ ಸಂಗತಿ, ದಾಖಲೆ ಇರುವಂಥ ಸಂಗತಿಯನ್ನು ನಾನು ತೆರೆದಿಡ್ತಾ ಇದ್ದೇನೆ. ಆ ಕಾಲದಲ್ಲಿ ಬಳಸಲ್ಪಟ್ಟಂತಹ ವೆಪನ್ಸ್ಗಳು ಇವೆಲ್ಲ ಸೋದೆ ಸದಾಶಿವರಾಯನ ಕಾಲದ ವೆಪನ್ಸ್ಗಳು. ಅವರೆಲ್ಲ ಇದನ್ನೆಲ್ಲ ಬಳಸ್ತಾ ಇದ್ರು, ಇದನ್ನು ಬಳಸ್ತಾ ಇದ್ರು. ಅದೇ ವೆಪನ್ಸ್ಗಳು ಇವೆಲ್ಲ 17ನೇ ಶತಮಾನದ ವೆಪನ್ಸ್. ಓಕೆ, ಯಾವ ಸಂದರ್ಭ ಬಂತು ಬ್ರಿಟಿಷರ ನಡುವೆ ಯುದ್ಧ ಮಾಡೋಂಥ ಸಂದರ್ಭ ಹೇಗೆ ಒದಗಿ ಬಂತು? ವಂಡರ್ಫುಲ್ ಕ್ವಶನ್. ಬ್ರಿಟಿಷರ ಜೊತೆ ಸಂದರ್ಭ ಹೇಗೆ ಸೃಷ್ಟಿಯಾಯಿತು, ಹೋರಾಟದ ಸಂದರ್ಭ ಅಂತಂದರೆ, ಕಾರವಾರ, ಈಗ ಕಾರವಾರ ಏನಿದೆಯಲ್ಲ, ಕಾರವಾರ ಸದಾಶಿವಗಡ ಅಂತ ಇದೆ. ಸದಾಶಿವಗಡ ಅಂತ ಹೆಸರು ಬರಲಿಕ್ಕೆ ಇದೇ ಸದಾಶಿವರಾಯನೇ ಕಾರಣ. ಸದಾಶಿವರಾಯನ ಕೋಟೆ ಸದಾಶಿವಗಡ. ಓಕೆ, ಅಲ್ಲಿ ಕೋಟೆ ಇದೆ, ಸದಾಶಿವಗಡ ಕೋಟೆ ಇದೆ. ಹಾಗಾದ್ರೆ ಇವ್ರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಣೆ ಹೊಂದಿದೆ? ಬಹುತೇಕ ಉತ್ತರ ಕನ್ನಡ, ಸಂಪೂರ್ಣ ಉತ್ತರ ಕನ್ನಡ, ಘಟ್ಟದ ಕೆಳಗು ಅಲ್ಲಿ ಹೊನ್ನಾವರವನ್ನು ಬಿಟ್ಟು, ಹೊನ್ನಾವರ ಗೇರ್ಸೊಪ್ಪೆ ಬಂದ್ಬಿಡ್ತು. ಈ ಕಾರವಾರ, ಮಿರ್ಜಾನು, ಇವೆಲ್ಲ ಈ ಪ್ರದೇಶ ಎಲ್ಲ ಸೋದೆ ಅರಸ, ಅಂಕೋಲ, ಈ ಎಲ್ಲ ಪ್ರದೇಶ ಸೋದೆ ಅರಸರ ವ್ಯಾಪ್ತಿಗೆ ಬರ್ತಾಯಿತ್ತು. ಈ ಕಡೆ ಘಟ್ಟದ ಮೇಲೆ ಹಳಿಯಾಳ, ಸಾಂಬ್ರಾಣಿವರೆಗೂ ಬರ್ತಾಯಿತ್ತು. ಸೊ ಟೋಟಲ್ ಉತ್ತರ ಕನ್ನಡ ಅಂತ ಹೇಳ್ಬೋದು. ಇವರ ವ್ಯಾಪ್ತಿ ಇಷ್ಟಿತ್ತು. ಆ ಪ್ರದೇಶವನ್ನು ಅವರು ಇವನಿಗೆ ಗೊತ್ತಿಲ್ಲದೆ ಅತಿಕ್ರಮಣ ಮಾಡ್ತಾರೆ. ಯಾಕಾಗಿ? ಅವರ ಸಾರ್ವಭೌಮತ್ವದ ಧೋರಣೆ. ಇವನ ವಿತೌಟ್ ಟೇಕಿಂಗ್ ಪರ್ಮಿಷನ್ ಫ್ರಮ್ ಸೋದೆ ಸದಾಶಿವರಾಯ, ದೇ ಹ್ಯಾವ್ ಆಕ್ಯುಪೈಡ್ ಕಾರವಾರ ರೀಜನನ್ನು ಅವರು ಆಕ್ಯುಪೈ ಮಾಡ್ಕೊಳ್ತಾರೆ. ಆಗ ಸಹಜವಾಗಿ ಪ್ರಾರಂಭ ಆಗತ್ತಲ್ಲ ಸಂಘರ್ಷ ಪ್ರಾರಂಭ ಆಗಿ ಇವನು ಅಲ್ಲಿಗೆ ಹೋಗಿ ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಓಡಿಸಿ ಕಳಿಸ್ತಾನೆ. ಸೋದೆ ಸದಾಶಿವರಾಯ ಕಾರವಾರದಿಂದ ಅವರನ್ನು ಓಡಿಸಿ ಕಳಿಸ್ತಾನೆ. ಇನ್ನೂ ಒಂದು ರೋಚಕತೆ ಇದೆ. ಅಷ್ಟು ಬಲಾಢ್ಯವಾದ ಸೈನ್ಯ ಪದ್ಧತಿ ಇಲ್ಲಿತ್ತ? ಖಂಡಿತ ಇತ್ತು. ನಮಗೆ ದಾಖಲೆಗಳ ಪ್ರಕಾರ ಸುಮಾರು 10,000 ಸೈನಿಕರು ಇಲ್ಲಿದ್ರು. ಈ ಸೋದೆಯ ಸೈನ್ಯದಲ್ಲಿ 10,000 ಸೈನಿಕರು. ಪದಾತಿ ಇತ್ತು, ಕಾಲ್ದಳ ಇತ್ತು, ಅಶ್ವದಳ ಇತ್ತು, ಗಜದಳ ಇತ್ತು. ಇದೆಲ್ಲದಕ್ಕೂ ದಾಖಲೆ ತೋರಿಸ್ತೀನಿ ನಾನು ಇಲ್ಲಿ ಈ ಕೋಟೆಯಲ್ಲೇ ಆನೆ ನೀರು ಕುಡಿಯುವ ಬೃಹತಾಕಾರದ ಕಲ್ಲಿನ ದೋಣಿ ಇದೆ. ಆನೆ ನೀರು ಕುಡಿಯುವ ದೋಣಿ ಇದೆ. ಆಮೇಲೆ ಕುದುರೆ ಲಾಯಗಳಿದೆ, ಕುದುರೆಯನ್ನು ಸಾಕ್ತಾ ಇದ್ದಂಥ ಒಂದು ಪ್ರದೇಶಗಳಿದೆ. ಹೀಗಾಗಿ ಬೃಹತ್ ಸೈನ್ಯ ಇತ್ತು. ಸೈನ್ಯದ ಮೂಲಕ ಮತ್ತು ಆತನ ಶೌರ್ಯದ ಮೂಲಕ ಸೋಲಿಸ್ತಾನೆ. ಆತನ ಮಗ ಬಸವಲಿಂಗರಾಯ ಮತ್ತೆ ಬ್ರಿಟಿಷರನ್ನು ಸೋಲಿಸಿ ಅವರಿಂದಲೇ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ತಾನೆ. ನೋಡಿ, ಇದು ಅಂದರೆ ಬ್ರಿಟಿಷರಿಂದ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ಳುವಂಥ ಒಂದು ದಾಖಲೆ ನಮಗೆ ಸೋದೆ ಅರಸರ ಸಾಹಿತ್ಯದಲ್ಲಿ ಸಿಗತ್ತೆ. ನಮಗೆ ದಾಖಲೆಗಳಲ್ಲಿ ಬ್ರಿಟಿಷ್ ಶೌರ್ಯ ಪರಂಪರೆ ಇದೆ. ಎಲ್ಲರಿಂದಲೂ ಕಪ್ಪುಗಾಣಿಕೆಯನ್ನು ತಗೊಳ್ತಾ ಇದ್ರು. ಇಲ್ಲಿ ಉಲ್ಟಾ ಆಯ್ತು. ಎಸ್, ಅವರಿಂದಲೇ ಕಪ್ಪುಗಾಣಿಕೆಯನ್ನು ಬಸವಲಿಂಗರಾಯ ಪಡ್ಕೊಳ್ತಾನೆ. ಅದಕ್ಕೆ ದಾಖಲೆ ಇದೆ, ಉಲ್ಲೇಖ ಇದೆ. ಅಷ್ಟು ಬಲಾಢ್ಯವಾದಂಥ ಒಂದು ಸಂಸ್ಥಾನ ಸೋದೆ ಅರಸರದಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದರೆ ಒಂದು ಶೌರ್ಯ ಪರಂಪರೆ ಇತ್ತು ಇಲ್ಲಿ. ಶೌರ್ಯ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಸಾಹಿತ್ಯಿಕ ಪರಂಪರೆ ತುಂಬ ಸಮೃದ್ಧವಾಗಿತ್ತು. ನಾನು ಆಗಲೇ ಹೇಳಿದ್ನಲ್ಲ, ಮಲ್ಲಮ್ಮ ಚತುರ್ಭಾಷಾ ಪಂಡಿತೆಯಾಗಿದ್ಲು ಅಂತ. ಹಾಗೆ ಇವನು ಕೂಡ ಚತುರ್ಭಾಷಾ ಪಂಡಿತನಾಗಿದ್ದ. ಸದಾಶಿವರಾಯ ಬ್ರಿಟಿಷರನ್ನು ಸೋಲಿಸಿದ ಈ ರಾಜ ಚತುರ್ಭಾಷಾ ಪಂಡಿತನಾಗಿದ್ದ. ಆ ಕಾಲದಲ್ಲೇ 21 ಗ್ರಂಥಗಳನ್ನು ಬರೆದಿದ್ದ ಈತ. 21 ಸ್ವರವಚನಗಳು, ಉಳವಿ ಮಹಾತ್ಮೆ, ಇನ್ನೂ ಅನೇಕ 21 ಗ್ರಂಥಗಳನ್ನು ಬರೀತಾನೆ ಆತ. ಸದಾಶಿವ ನೀತಿ, ಈ ಥರ ಎಲ್ಲ ಬರೀತಾನೆ. ನೋಡಿ, ಒಂದೊಂದು ಬಹಳ ಬ್ಯೂಟಿಫುಲ್ ಲೈನ್ಸ್ ಅಂತ ಹೇಳ್ತೇನೆ ನಾನು. ಅವನು ಎಷ್ಟು ಒಳ್ಳೆ ಕವಿಯಾಗಿದ್ದ ಹೇಳೋದಕ್ಕೆ. ಆತ ಒಂದು ಸಣ್ಣ ಮನೆತನದ ರಾಜನಾಗಿ ಅವನ ಅಸಹಾಯಕತೆಯನ್ನು ಆತ ಕವಿತ್ವದಲ್ಲಿ ತೋಡಿಕೊಳ್ತಾನೆ. ಅವನ ಸಮಸ್ಯೆಯನ್ನು ಕವಿತ್ವದಲ್ಲಿ ಹೇಳ್ಕೊಡ್ತಾನೆ. ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಡುವುದನು, ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಳ್ಪೆನೆಂದರೆ ಧನವೂ ಇಲ್ಲ. ಇದು ಈಗ ನಾನು ಹೇಳಿದ ಸಾಲುಗಳು ಸ್ವತಃ ಸದಾಶಿವರಾಯ ಬರೆದ ಸಾಲುಗಳು. ಅಂದರೆ ಒಂದು ಸಣ್ಣ ಮನೆತನದ ರಾಜನಾಗುವ ಪರಿಸ್ಥಿತಿಯನ್ನು ನನಗೆ ಯಾಕೆ ಕೊಟ್ಟೆ ಅಂತ ಶಿವನಲ್ಲಿ ಕೇಳ್ಕೊತಾನೆ. ಯುದ್ಧ ಮಾಡಿ ದೊಡ್ಡ ಮರಾಠರಂಥ ದೊಡ್ಡ ಸಾಮ್ರಾಜ್ಯವನ್ನು ಸೋಲಿಸಿಬಿಡೋಣ ಅಂದರೆ ನನ್ನ ಹತ್ರ ಸಮೃದ್ಧವಾದ ಸೈನ್ಯ ಇಲ್ಲ, ಹೋಗಿ ಸಂಧಾನ ಮಾಡ್ಕೊಳ್ಳೋಣ ಅಂದರೆ ಹಣನೂ ಇಲ್ಲ. ಅಂಥ ಒಂದು ಪರಿಸ್ಥಿತಿಯ ಮಧ್ಯೆ ನಾನು ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇನಲ್ಲ. ಇದು ಆತನ ಕವಿತ್ವಕ್ಕೊಂದು ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟೆ. ಇಂಥ ಒಂದು ಮನೆತನ ಹೇಗೆ ಪತನ ಆಯಿತು, ಇದು ಹೇಗೆ ನಾಶ ಆಯಿತು.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.